ಎಲ್ಲರೂ ತಿನ್ನೋದನ್ನೇ ನಾನು ತಿಂತೀನಿ. ಮತ್ತೆ ನಿನ್ ಗೆಳೆಯರು ಏನ್ ತಿಂತಾರೆ? ಯಶೋದೆ ಅಮ್ಮ, ನನಗೆ ರವೆ ಲಾಡು ಅಂದ್ರೆ ತುಂಬಾ ಇಷ್ಟ. ನನ್ಗೆ ಜಿಲೇಬಿ ತಿನ್ಬೇಕು ಅಂತ ಆಸೆ ಇದೆ. ಸರಿ, ಅಮ್ಮ, ಕೃಷ್ಣನಿಗೆ ಏನಿಷ್ಟನೋ ನಾವು ಅದನ್ನೇ ತಿಂತೀವಿ. ಆದ್ರೆ ನಾಳೆ ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ನಾವು ಪಾಯಸ ತಿಂತೀವಿ. ಸರಿ, ಆದ್ರೆ ಕೃಷ್ಣ ಏನ್ ತಿಂತಾನೆ? ಯಶೋದೆ ಅಮ್ಮ, ಹಬ್ಬ ಇರ್ಲಿ, ಜನ್ಮೋತ್ಸವ ಇರ್ಲಿ, ಕೃಷ್ಣ ಅಂತೂ ಯಾವಾಗ್ಲೂ ಬೆಣ್ಣೆ ತಿಂತಾನೆ. ಯಶೋದೆ, ನನಗೇನು ಇಷ್ಟ ಅಂತ ನನ್ನನ್ನು ನೀನ್ ಕೇಳಲೇ ಇಲ್ಲ. ನಿಮ್ ಹುಟ್ಟಿದ ಹಬ್ಬ ಬರತ್ತಲ್ಲ, ಆಗ ನಿಮ್ಗೇನ್ ಬೇಕು ಅಂತ ಕೇಳ್ತೀನಿ. ಅದ್ ಸರಿ, ನೀವು ನಮ್ಮ ಕುಲಗುರು ಋಷಿ ಗರ್ಗಾಚಾರ್ಯ ಅವ್ರನ್ನ ಕರೆದ್ರಾ? ನೀನು ಚಿಂತೆ ಮಾಡ್ಬೇಡ, ಅವ್ರನ್ನ ಕರೆಯೋದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಕೃಷ್ಣನಿಗೆ ಆಶೀರ್ವಾದ ಮಾಡೋದಕ್ಕೆ ಅವರು ಖಂಡಿತವಾಗಿ ಬರ್ತಾರೆ. ಮಕ್ಕಳಾಗುತ್ತೋ ಆಗ ಅವರು ಬಹಳಷ್ಟು ಸಂತೋಷ ಪಡ್ತಾರೆ, ಮತ್ತದು ಅವರ ಜೀವನದ ಅತ್ಯಂತ ದೊಡ್ಡ ಸಂತೋಷವಾಗಿರುತ್ತೆ. ಜನ್ಮೋತ್ಸವವನ್ನ ಆಚರಣೆ ಮಾಡಿ ಅವರು ಈ ಸಂತೋಷವನ್ನ ಎಲ್ಲರ ಜೊತೆ ಹಂಚಿಕೊಳ್ತಾರೆ. ಆದ್ರೆ ಅಪ್ಪ, ಇದು ಅಪ್ಪ ಅಮ್ಮನ ವಿಷಯ. ಇದರಿಂದ ಮಕ್ಕಳಿಗೆ ಲಾಭ ಏನು? ಇದರಿಂದ ಗೊತ್ತಾಗೋದೇನೆಂದ್ರೆ ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ, ಮತ್ತು ಅವ್ರ ಮಕ್ಕಳು ಅವರಿಗೆ ಎಲ್ಲರಿಗಿಂತ ಹೆಚ್ಚು ಮುಖ್ಯ ಅಂತ. ಹೌದು ಕೃಷ್ಣ, ಮಹತ್ವಪೂರ್ಣ ಅನ್ನೋ ಆ ಭಾವನೆ ಮಕ್ಕಳಿಗೆ ಖುಷಿ ಕೊಡತ್ತೆ. ಅದರಿಂದ ಅವರು ಅವ್ರ ಕುಟುಂಬನ ಹಾಗೆ ಅವ್ರ ಹಳ್ಳಿನ ಸಂತೋಷವಾಗಿಡ್ತಾರೆ. ಅಂದ್ರೆ ನಮ್ ಜೀವನಕ್ಕೆ ಒಂದೇ ಉದ್ದೇಶ ಇರೋದು, ಅದು ಎಲ್ಲರ ದುಃಖ ದೂರ ಮಾಡೋದು ಮತ್ತೆ ಎಲ್ರಿಗೂ ಖುಷಿ ಹಂಚೋದು. ಖಂಡಿತ. ನಮ್ ಜೀವನದ ಉದ್ದೇಶ ಮರಿಬಾರ್ದು, ಅದಕ್ಕೆ ನಾವು ಜನ್ಮದಿನ ಆಚರಿಸ್ತೀವಿ. ನನ್ ಕಂದನ್ ಮೇಲೆ ಯಾರ್ ಕೆಟ್ಕಣ್ಣು ಬೀಳ್ದೇ ಇರ್ಲಿ. ನಾರಾಯಣ ನಾರಾಯಣ. ನೋಡಿ ಪ್ರಭು, ಇಬ್ಬರು ಮಾತೆಯರು ಜೊತೆಯಲ್ಲೇ ಕಂದನ ಜನ್ಮೋತ್ಸವ ಆಚರಿಸುತ್ತಿದ್ದಾರೆ. ಪ್ರಣಾಮ ಗುರುಗಳೇ. ಗುರುಗಳೇ, ನೀವು ಸಮಸ್ತ ಯದುಕುಲಕ್ಕೆ ಆಚಾರ್ಯರು ಮತ್ತು ನೀವು ನಮ್ಮ ಕೃಷ್ಣನ ಜನ್ಮೋತ್ಸವಕ್ಕೆ ಬಂದಿದ್ದೀರಿ. ನಾವು ಧನ್ಯರಾದೆವು. ನಂದ, ನಿನ್ನ ಕೃಷ್ಣನ ಜನ್ಮವು ಶುಭ ಹಾಗೂ ಶ್ರೇಷ್ಠ ಗಳಿಗೆಯಲ್ಲಿ ಆಗಿದೆ. ಇಂತಹ ಶ್ರೇಷ್ಠವಾದ ಬಾಲಕನ ಜನ್ಮೋತ್ಸವದಲ್ಲಿ ಭಾಗಿಯಾಗುವುದು ನಮಗೂ ಸೌಭಾಗ್ಯದ ವಿಷಯವೇ ಆಗಿದೆ. ಬನ್ನಿ. ಜನ್ಮೋತ್ಸವದ ಸಂಸ್ಕಾರವನ್ನ ನಿಮ್ಮ ಪುಣ್ಯ ಕೈಗಳಿಂದ ನೀವೇ ಮಾಡಿ. ಇಂದು ಜನುಮದಿನವು ಕೃಷ್ಣ ನಿನಗೆ, ಆನಂದದ ದಿನ ನಮಗೆ. ಮೋಡಿ ಮಾಡುವ ಸುಂದರ ನಗೆಗೆ ನಂದನವಿಳಿದಿದೆ ಎದೆಗೆ. ನೀನೇ ಗೋಕುಲದ ಕಾಂತಿ, ಈ ನಂದನಮಯ ಮನಗಳ ಶಾಂತಿ. ಶಶಿ ಕರಡು ಕಡಲುಕ್ಕಿ ಬಂದಿಹ ಹಾಗೆ ಗೋಕುಲ ಬಂತಿ ಮನೆಗೆ. ಈ ಶ್ಯಾಮನ ಪ್ರೇಮ ಅರಳಿದೆಡೆಗೆ, ಈ ಶ್ಯಾಮನ ಪ್ರೇಮ ಅರಳಿದೆಡೆಗೆ, ಈ ಶ್ಯಾಮನ ಪ್ರೇಮ ಅರಳಿದೆಡೆಗೆ, ಈ ಶ್ಯಾಮನ ಪ್ರೇಮ ಅರಳಿದೆಡೆಗೆ. ಅಪ್ಪ,
ಗುರುದೇವ, ಗುರುದೇವ ನೋಡಿ, ಎಲ್ಲರೂ ಮಲಗಿದ್ದಾರೆ. ಎದ್ದೇಳಿ ಗುರುದೇವ. ಕೃಷ್ಣ, ಇದು ಯಾವುದೋ ಬ್ರಹ್ಮರಾಕ್ಷಸನ ಕರ್ಕಶದ ಧ್ವನಿಯಿಂದ ಆಗಿದೆ. ಕೃಷ್ಣ, ಒಬ್ಬ ಬ್ರಹ್ಮ ರಾಕ್ಷಸನ ಸಹಸ್ರ ವರ್ಷಗಳ ಯಾತನೆ, ಪೀಡೆ, ಪಾಪ ಹಾಗೂ ಅಧರ್ಮದ ಅಮಂಗಳ ಧ್ವನಿಯ ಕಾರಣದಿಂದ ಎಲ್ಲರ ಪ್ರಾಣ ಸಂಕಟದಲ್ಲಿ ಇದೆ. ಈ ಕಷ್ಟ ಹೇಗ್ ದೂರ ಆಗುತ್ತೆ ಗುರುದೇವ? ನಾನೇನ್ ಮಾಡ್ಬೇಕು? ಕೃಷ್ಣ, ಮಧುರ ಧ್ವನಿ. ಕೃಷ್ಣ, ಜಗತ್ತಿನ ಅತ್ಯಂತ ಮಧುರ ಧ್ವನಿಯಿಂದ ಎಲ್ಲರ ಪ್ರಾಣ ಉಳಿಸಬಹುದು. ಗುರುದೇವ, ಗುರುದೇವ, ಗುರುದೇವ. ದೇವಿ, ಈ ಸೃಷ್ಟಿ ಮನುಷ್ಯ ಮತ್ತು ಪ್ರಕೃತಿಯಿಂದಾಗಿದೆ. ಇಬ್ಬರು ಒಬ್ಬರಿಗೊಬ್ಬರು ಪೂರಕ. ಅದಕ್ಕಾಗಿ ಮನುಷ್ಯನಿಗೆ ಏನೇ ಬೇಕಿದ್ದರೂ ಅದು ಸದಾ ಅವನ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿಯೇ ಉಪಸ್ಥಿತವಾಗಿರುತ್ತದೆ. ಅವಶ್ಯಕತೆ ಇರುವುದು ಕೇವಲ ಅದನ್ನು ಲಕ್ಷ್ಯವಿಟ್ಟು ನೋಡುವುದು, ಹೃದಯದಿಂದ ಆ ಅವಶ್ಯಕತೆಯನ್ನು ಅರ್ಥ ಮಾಡಿಕೊಳ್ಳುವುದು. ನಾರಾಯಣ, ನಾರಾಯಣ, ದೇವಕಿಯ 8ನೇ ಮಗ ಎಲ್ಲಿದ್ದಾನೆ ಅಂತ ನನಗೆ ಹೇಳಿ. ದೇವಕಿಯ 8ನೇ ಮಗ ಇವರಲ್ಲಿ ಯಾರೂ ಅಲ್ಲ, ನಾರಾಯಣ. ಕಾಲಗತಿಯ ನೀ ಮಾಡಿಸುತ್ತಿರುವೆ, ಕಾಲಗತಿಯ ನೀ ಮಾಡಿಸುತ್ತಿರುವೆ. ಮುಜಗವಿದರ ಮುಜಗವಿದರ ನಾಥನಾಗಿರುವೆ, ದೀನ ಅನಾಥ ಸಂಗಾತಿನಿ ಪ್ರಭುವೆ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ ವಾಸುದೇವ. ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರಿ, ಹೇ ನಾಥ ನಾರಾಯಣ. ನಾರಾಯಣ, ನಾರಾಯಣ. ಬ್ರಹ್ಮಾಂಡವನ್ನು ಮಂತ್ರಮುಗ್ಧಗೊಳಿಸಿದೆ ಪ್ರಭು. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಇದಕ್ಕೂ ಮೊದಲಿನ ಜಗತ್ತು
ಪ್ರೇಮ ಮತ್ತು ಕರುಣೆಯ ಇಂತಹ ಅದ್ಭುತ ಸ್ವರವನ್ನು ಎಂದೂ ಕೇಳಿರಲಿಲ್ಲ. ಅವನು ಕೇವಲ ತನ್ನ ಮಾತೆ ಮತ್ತು ಗೋಕುಲವನ್ನಷ್ಟೇ ಅಲ್ಲ, ಜೊತೆಗೆ ಸಮಸ್ತ ಜಗತ್ತನ್ನು ಜಾಗೃತಗೊಳಿಸಿದ್ದಾನೆ. ನೀನು ಸತ್ಯ ಹೇಳಿರುವೆ ದೇವಿ. ಕೃಷ್ಣನು ಇಂದು ಯಾವ ಮಧುರ ಮತ್ತು ಪವಿತ್ರ ಸಂಗೀತದ ಕೊಡುಗೆ ನೀಡಿದ್ದಾನೋ ಅದು ಇಂದೊಂದೇ ಅಲ್ಲ, ಜೊತೆಗೆ ಮುಂಬರುವ ಸಮಯಗಳಲ್ಲೂ ಯುಗ ಯುಗಗಳ ತನಕ ಮನುಷ್ಯನನ್ನು ಪ್ರೇಮ ಮತ್ತು ಧರ್ಮದ ಪಥದಲ್ಲಿ ಮುನ್ನಡೆಸುತ್ತದೆ. ಮತ್ತು ಸೃಷ್ಟಿಯಲ್ಲಿ ಎಂದೇ ಈ ಮಧುರ ಸಂಗೀತ ಧ್ವನಿಸಿದರೂ ದುಃಖ, ಸಂತಾಪ ಮತ್ತು ಅಧರ್ಮಿಗಳ ವಿನಾಶ ಸ್ವತಃ ಆಗುತ್ತದೆ. ಯಾವ ರಾಕ್ಷಸರು ಇರಲಿಲ್ಲ. ಅಮ್ಮ ನೀನೇ ನೋಡಮ್ಮ, ಇದೆಲ್ಲ ಆದ್ಮೇಲೆ ನನ್ನ ಹುಟ್ಟುಹಬ್ಬ ಹೇಗೆ ಆಚರಿಸೋದಮ್ಮ? ಕಂದ, ಇವತ್ತು ನೀನು ಎಷ್ಟು ದೊಡ್ಡ ಕೆಲಸ ಮಾಡಿದ್ಯಾ ಗೊತ್ತಾ? ಜನ್ಮೋತ್ಸವಕ್ಕೂ ಮೊದಲೇ ಎಲ್ಲ ಗೋಕುಲವಾಸಿಗಳಿಗೂ ಮರುಜೀವ ಕೊಟ್ಟಿದ್ಯಾ. ಈಗ ನಾವು ನಿನ್ ಜನ್ಮೋತ್ಸವನ ಇನ್ನೂ ಅದ್ಧೂರಿಯಾಗಿ ಮಾಡ್ತೀವಿ. ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ. ಯಶೋಧ ಕಂದನಿಗೆ ಜಯವಾಗಲಿ, ನಂದ ಕಂದನಿಗೆ ಜಯವಾಗಲಿ. ಯಶೋಧ ಕಂದನಿಗೆ ಜಯವಾಗಲಿ, ಕಂದನಿಗೆ ಜಯವಾಗಲಿ. ಯಕ್ಷರಾತ್ರಿ ಅನ್ಕೊಂಡಿದ್ದಾರೆ, ಆದ್ರೆ ಕೊಳಲ್ ನುಡಿಸ್ತಿದ್ದಾಗ ನನ್ ಯಾರೋ ಕರೀತಿದ್ದಾರೆ ಅಂತ ಅನ್ಸ್ತಿತ್ತು. ಹಾಗಾದ್ರೆ ನನ್ನ ಯಾರು ಕರೀತಿದ್ರು? ಉತ್ತರವನ್ನು ನಿಮ್ಮ ಪ್ರಭು ತಾವೇ ಹೇಳಬಹುದಲ್ಲ. ದೇವಿ, ಅಲ್ಲ, ನಿನ್ನ ಮನಸ್ಸಿನ ಮಾತನ್ನು ನಾನು ಹೇಗೆ ಅರಿತುಕೊಳ್ಳಲಿ? ನಿಮಗೆ ಇಡೀ ಜಗತ್ತಿನ ಮನದ ಮಾತು ಗೊತ್ತಿದೆ, ನನ್ನ ಮನದ ಮಾತು ಗೊತ್ತಿಲ್ಲ. ನಾನು ಏನು ಬಯಸುತ್ತೇನೋ ಅದರ ಸ್ವಲ್ಪ ಚಿಂತೆಯೂ ನಿಮಗಿಲ್ಲ. ನಿಮಗೆ ನನ್ನ ಚಿಂತೆಯೇ ಇಲ್ಲವಾದಲ್ಲಿ ನಾನು ಈ ಪ್ರಶ್ನೆಯ ಉತ್ತರವನ್ನೇಕೆ ಹೇಳಲಿ? ದೇವಿ, ನನ್ನ ಮಾತಿನ ತಾತ್ಪರ್ಯ ಅದಾಗಿರಲಿಲ್ಲ. ಇಲ್ಲೊಮ್ಮೆ ಕೇಳು. ಈಗ ನಾನು ನಿಮ್ಮ ಜೊತೆ ಮಾತನಾಡುವುದಿಲ್ಲ. ದೇವಿ, ನಾರಾಯಣ ನಾರಾಯಣ, ಮಾತೆಗೆ ಏನು ಬೇಕೆಂದು ನನಗೆ ತಿಳಿಯದು. ಆದರೆ ಮಾತೆ ಮತ್ತು ಪ್ರಭುವಿನ ಅಲೌಕಿಕ ಮತ್ತು ಅದ್ಭುತ ಪ್ರೇಮ ನೋಡಿ ಅನಿಸುತ್ತಿದೆ, ಈ ಜಗತ್ತಿನಲ್ಲಿ ದೇವಿ ರಾಧೆಯಿಂದ ಪ್ರೇಮ ಸ್ಥಾಪನೆಯ ಶುಭ ಸಮಯ ಆಗಮಿಸಿದೆ. ನಾರಾಯಣ ನಾರಾಯಣ. ಅರೆ ಕೀರ್ತಿ, ನೀನೆಂತ ಅಮ್ಮ? ಮಗುಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಅಮ್ಮನಿಗಿಂತ ಚೆನ್ನಾಗಿ ಯಾರಕ್ ತಿಳಿದಿರುತ್ತೆ? ನಾನು ಅದೇ ಹೇಳಿ ಜಟಿಲ ಅತ್ತೆ, ಆದ್ರೆ ರಾಧೆ ಮಾತು ಇಲ್ಲಿ ಯಾರ್ಗ ಅರ್ಥ ಆಗುತ್ತೆ? ಇನ್ನು ನೀನ್ ಚಿಂತೆ ಮಾಡ್ಬೇಡ ಮಗಳೇ, ಈಗ ನೀನ್ ಜಟಿಲ ಅತ್ತೆ ಬಂದಿದ್ದಾಳೆ, ನೀನ್ ಚೆನ್ನಾಗ್ ಅರ್ಥ ಮಾಡ್ಕೊಂಡಿದ್ದೀನಿ. ಈಗ ಎಲ್ರಿಗೂ ಅರ್ಥ ಮಾಡಿಸ್ತೀನಿ. ಜಟಿಲಾಕ, ಇದೇನ್ ನೀವ್ ಹೇಳ್ತಿರೋದು? ನೀವ್ ರಾಧೆಗೆ ಅರ್ಥ ಮಾಡಿಸ್ತಿದ್ದೀರೋ ಅಥವಾ ಇವಳ ಹಠಕ್ ಬಲ ನೀಡ್ತಿದ್ದೀರೋ? ರಾಧೆ ಕೇಳಿಲಿ, ಪೂರ್ತಿ ಬರ್ಸಾನಕ್ಕೆ ನಿನ್ ಹುಟ್ಟು ಹಬ್ಬದ ಆಮಂತ್ರಣ ಹಂಚೆ ಆಗಿದೆ. ನೀನ್ ನಿರ್ಣಯ ಬದಲಾಯಿಸಲೇಬೇಕು. ನನ್ನ ಹೆಸರು ರಾಧೆ, ನನ್ನ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ನಾನು ಹೇಳಿದ್ಮೇಲೆ ಮುಗೀತು. ನನ್ ಮನ್ಸಿಗೆ ಇಷ್ಟ ಆಗೋ ಉಡುಗೊರೆ ಸಿಗೋರ್ಗು ನನ್ಗೆ ಯಾವ ಹುಡುಗದವನು ಬೇಡ. ನಂಗ್ ಬೇಡ, ನಂಗ್ ಬೇಡ, ನಂಗ್ ಬೇಡ, ಮತ್ತೆ ಮತ್ತೆ ನಂಗ್ ಕೇಳ್ಬೇಡ. ಆದ್ರೆ ನೀವ್ ಅಪ್ಪನಿಗೆ ಗೊತ್ತಿದೆ. ನಿಜನಪ್ಪ, ನನ್ ಮನ್ಸಲ್ಲಿ ಏನಿದೆ ಅಂತ ಗೊತ್ತಾ? ನಂಗೆ ಸಲಿ ಯಾವ ಉಡುಗೊರೆ ಬೇಕು ಅಂತ ಗೊತ್ತಾ? ಖಂಡಿತವಾಗ್ಲೂ ಗೊತ್ತಿದೆ. ನಿನ್ನ ಅಪ್ಪನ ಹತ್ರ 1 ಲಕ್ಷ ಹಸುಗಳಿವೆ. ಹಾಗಿದ್ಮೇಲೆ ಅಪ್ಪನಿಗೆ ಗೊತ್ತಿರುತ್ತೆ ಅಲ್ವಾ ಮಗಳಿಗೆ ಯಾವ ಕಾಣಿಕೆ ಬೇಕು ಅಂತ. ಆದ್ರೆ ನೀನ್ ನನಗೊಂದ್ ಸಹಾಯ ಮಾಡ್ಬೇಕಾಗತ್ತೆ. ಅದೇನಪ್ಪ? ಈಗ ನೀನು ನಿನ್ನ ಕಣ್ಗಳನ್ನ ಮುಚ್ಕೋ, ಹಾಗೆ ಸರಿಯಾಗಿ ಹೇಳು ನಿನ್ಗೇನ್ ಕಾಣಿಸ್ತಿದೆ ಅಂತ. ಯಾವ್ದು ನಿನಗೆಲ್ಲದಕ್ಕಿಂತ ಮೊದಲು ಕಾಣುತ್ತೋ ಅದೇ ನಿನ್ ಉಡುಗೊರೆ ಆಗುತ್ತೆ. ಸರಿ, ಅದೇನಂತ ನಾನು ಈಗ ಹೇಳ್ತೀನಪ್ಪ. ಹೇಳು ದೇವಿ, ಏನು ಬಯಸುವೆ ನೀನು? ಏನಿದೆ ನಿನ್ನ ಮನಸ್ಸಿನಲ್ಲಿ?